ನಮಸ್ತೆ ಸ್ನೇಹಿತರೆ, ಮತ್ತೊಮ್ಮೆ ಕುಕ್ ವಿತ್ ಸಾಯಿ ಕೀರ್ತಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಒಣ ಮೆಣಸನ್ನು ತರ್ತಿರಲ್ವ, ಅದನ್ನು ಯಾವ ರೀತಿ ಪುಡಿ ಮಾಡಿಸ್ಬೇಕು, ಹೇಗೆ ಅದಕ್ಕೆ ಈ ಒಂದು ವಸ್ತುವನ್ನು ಬೆರೆಸಿಡೋದ್ರಿಂದ ಅದರ ಕಲರ್ ಹೋಗೋದಿಲ್ಲ, ಹಾಗೆ ವರ್ಷ ಇಡೀ ಮೆಣಸಿನ ಪುಡಿ ಯಾವುದೇ ರೀತಿ ತನ್ನ ಮಹತ್ವವನ್ನು ಕಳ್ಕೊಳ್ಳೋದಿಲ್ಲ, ಅದರ ಒಂದು ವಿಡಿಯೋನ ಸಂಪೂರ್ಣವಾಗಿ ಇಲ್ಲಿ ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಲ್ಲದಕ್ಕಿಂತ ಮೊದಲು ನೀವು ಮೆಣಸಿನಕಾಯಿ ತರ್ತಿದ್ದೀರಾ ಅಂದರೆ ಅದರಲ್ಲಿ ಒಂದು 3-4 ವೆರೈಟೀಸ್ ಮೆಣಸಿನಕಾಯಿ ತಂದ್ಕೊಳ್ಳಿ. ಅಂದರೆ ಒಂದು ಖಾರ, ಒಂದು ರುಚಿ, ಒಂದು ಬಣ್ಣ, ಈ ರೀತಿಯಾಗಿ ಒಂದಿಷ್ಟು ತುಂಬ ಕ್ವಾಲಿಟೀಸ್ ಇರುತ್ತೆ ಮೆಣಸಿನಕಾಯಿ. ಅದರಲ್ಲಿ ನಿಮ್ಗೆ ಯಾವ್ದ್ಯಾವ್ದು ಇಷ್ಟ ಅದನ್ನು ನೋಡಿ ತಂದ್ಕೊಳ್ಳಿ. ಅದರಲ್ಲೂ ನೀವು ದ್ಯಾವನೂರು ಮೆಣಸಿನಕಾಯಿ ಅಂತ ಸಿಗುತ್ತೆ, ದಪ್ಪ ಇರುತ್ತೆ, ಅದು ತಂದ್ಕೊಂಡ್ರೆ ಅದು ತುಂಬ ಕಲರ್ ಕೊಡುತ್ತೆ, ಹಾಗೆ ಅದು ರುಚಿ ಕೊಡುತ್ತೆ. ಇದೇ ಮೆಣಸದು. ಎಲ್ಲ ಮೆಣಸಿನಕಾಯಿಗಿಂತ ಈ ದ್ಯಾವನೂರು ಮೆಣಸಿನಕಾಯಿ ಸ್ವಲ್ಪ ರೇಟ್ ಇರುತ್ತೆ, ಆದರೂ ಕೂಡ ತಂದ್ಕೊಳ್ಳಿ. ಅಂದರೆ ಹೊರಗಡೆ ಅಂಗಡಿಯಿಂದ ಮೆಣಸಿನ ಪುಡಿ ತಂದು ತಿನ್ನೋದನ್ನು ಮೊದಲು ನಿಲ್ಲಿಸಿ. ಎಷ್ಟೇ ಬ್ರ್ಯಾಂಡೆಡ್ ಒಂದು ಪ್ಯಾಕೆಟಲ್ಲಿ ಸಿಗುತ್ತೆ ಅಂತೇಳಿ ನೀವು ತಂದು ಯೂಸ್ ಮಾಡ್ತಾ ಇದ್ದೀರಾ ಅಂದರೆ ಅದರಲ್ಲಿ ಕಲರ್ ಮತ್ತು ಪ್ರಿಸರ್ವೇಟಿವ್ ಅನ್ನೋದು ಇದ್ದೇ ಇರುತ್ತೆ. ಹಾಗಾಗಿ ನೀವೇ ಸ್ವತಃ 1-2 ದಿನ ಶ್ರಮ ಪಟ್ಬಿಟ್ರೆ ವರ್ಷ ಇಡೀ ರುಚಿಯಾದ ಒಂದು ಆರೋಗ್ಯಭರಿತವಾದ ಮೆಣಸಿನ ಪುಡಿಯನ್ನು ನಿಮ್ಮ ಮನೆಯಲ್ಲಿ ನೀವೇ ತಯಾರಿಸ್ಕೊಂಡು ನೀವೇ ಬಳಸ್ಬೋದು ಸ್ನೇಹಿತರೆ. ದೀಪಾವಳಿಯ ನಂತರ ನೀವು ಮೆಣಸಿನಕಾಯಿ ತರಲಿಕ್ಕೆ ಶುರು ಮಾಡಿ, ಯಾಕಂದರೆ ಹೊಸ ಮೆಣಸು ಬರುತ್ತೆ, ಆವಾಗ ತಂದು ತುಂಬ ಬಿಸಿಲು ಶುರುವಾಗುತ್ತೆ, ಬೇಸಿಗೆವರೆಗೂ ಇರುತ್ತೆ. ಈಗ ಮಕ್ಕಳಿಗೆ ರಜಾ ಅಲ್ಲ, ಈ ಸಮಯದವರೆಗೂ ಮೆಣಸು ಬರ್ತಾನೆ ಇರುತ್ತೆ. ಆ ಸಮಯದಲ್ಲಿ ಒಟ್ಟಾರೆಯಾಗಿ ನೀವು ದೀಪಾವಳಿ ಆದಮೇಲೆ ಮೆಣಸಿನಕಾಯಿ ತೊಗೊಳ್ಳೋಕ್ಕೆ ಶುರು ಮಾಡಿ. ಮೆಣಸಿನಕಾಯಿ ತೊಗೊಂಡಾದಮೇಲೆ ಈ ರೀತಿ ತೊಳಿಬೇಕು. ತೊಳೆದು ಒಂದು ಕಾಟನ್ ಸೀರೆನೋ ಈ ರೀತಿಯಾಗಿ ಒಂದು ಸೀರೆಯನ್ನು ಹಾಸಿ ನೀವು ಅದರಲ್ಲಿ ಒಣಗಿಸ್ಕೊಳ್ಳಿ. ಕವರ್ ಮೇಲೆ ಒಣಗಿಸ್ಬೇಡಿ, ಯಾಕಂದರೆ ಕವರ್ ನೀರನ್ನು ಹೀರ್ಕೊಳ್ಳೋದಿಲ್ಲ, ಸೀರೆ ಆದರೆ ನೀರನ್ನು ಹೀರ್ಕೊಳ್ಳುತ್ತೆ. ಹಾಗಾಗಿ ಆದಷ್ಟು ಮೆಣಸಿನಕಾಯಿ ತೊಳೆದು ಬಳಸೋದೇ ಒಳ್ಳೆಯದು. ಅದು ನೀವು ಒಣಗೋದಿಲ್ಲ ಅಂತೇಳಿ ಚಿಂತೆ ಮಾಡೋದು ಬೇಡ. ನೀವು ಒಣಗಿದ ಮೆಣಸಿನಕಾಯಿ ಈ ರೀತಿ ತೊಳೆದ್ಬಿಟ್ಟು ನೀರು ಇಳಿಯಲಿಕ್ಕೆ ಒಂದು ಬುಟ್ಟಿಯಲ್ಲಿ ಹಾಗೆ ಒಂದು ಈ ರೀತಿ ಸೀರೆಗೆ ಡೈರೆಕ್ಟ್ ಹಾಕಿದರೂ ಆಯಿತು. ಖಂಡಿತ ಆ ಸೀರೆಯಿಂದ ನೀರು ಇಳಿಯುತ್ತೆ, ಬೇಗನೆ ಸಂಜೆವರೆಗೆ ಮೆಣಸು ಒಣಗಿಬಿಡುತ್ತೆ. 1-2 ದಿನ ಒಣಗಿಸ್ಕೊಂಡ್ಬಿಟ್ರೆ ನಂತರ ತೊಟ್ಟನ್ನು ತೆಗೆದು ನೀವು ಮೆಣಸನ್ನು ಮಿಲ್ಲಿಗೆ ಹಾಕ್ಸ್ಕೋಬೋದು. ನೀವು ಕೂಡ ಇದೇ ರೀತಿ ಮೆಣಸಿನಕಾಯಿಯನ್ನು ತಂದು ತೊಳೆದು ಪುಡಿ ಮಾಡ್ತೀರಾ, ಹಾಗೆ ವರ್ಷ ಇಡೀ ಅದನ್ನು ಇದೇ ರೀತಿ ನೀವು ಸ್ಟೋರ್ ಮಾಡಿ ಬಳಸ್ತೀರಾ ಅಂದರೆ ಖಂಡಿತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಆದರೆ ಇಲ್ಲಿ ಆ ಮೆಣಸಿನಕಾಯಿ ನಾವೇನೋ ತೊಳಿತೀವಿ, ಒಣಗಿಸ್ತೀವಿ, ಆದರೆ ಕಲರ್ ಚೇಂಜ್ ಆಗಿಬಿಡುತ್ತೆ. ಕೆಲವೊಂದು ಸಾರಿ ಅದರ ಮೇಲೆ ಬಲೆ ರೀತಿಯಲ್ಲಿ ಕಟ್ಟುತ್ತೆ. ಅದನ್ನು ಹೇಗೆ ಸ್ಟೋರ್ ಮಾಡೋದು ಅನ್ನೋದು ಕೂಡ ಕೆಲವರಿಗೆ ಗೊತ್ತಾಗೋದಿಲ್ಲ. ಹಾಗಾಗಿ ಮುಂದೆ ನಾನು ಈ ವಿಡಿಯೋದಲ್ಲಿ ಅದನ್ನು ತೋರಿಸ್ತಾ ಹೋಗ್ತೀನಿ. ಒಟ್ಟಾರೆಯಾಗಿ ಮನೇಲಿ ಏನು ಕೆಲಸ ಇಲ್ಲ ಅಂಥೇಳಿ ಕೆಲವರು ಹೇಳ್ಬೋದು, ಆದರೆ ನಾವು ಮನೇಲಿ ಈ ರೀತಿ ಕೆಲಸಗಳನ್ನು ನಾವು ಮಾಡ್ತಾನೆ ಇರ್ತೀವಿ ಅಲ್ವಾ. ಅಂದರೆ ನಮ್ಮ ಆರೋಗ್ಯದ ಕಡೆನೂ ನಾವು ಗಮನ ಕೊಡಲೇಬೇಕು. ಎಷ್ಟೇ ಕೆಲಸದಲ್ಲಿ ಒತ್ತಡದಲ್ಲಿ ನಾವು ಇದ್ದರೂ ಕೂಡ ನಮ್ಮ ಕುಟುಂಬವನ್ನು ಸಂಭಾಳಿಸಲಿಕ್ಕೆ, ಅದನ್ನು ಆರೋಗ್ಯವಾಗಿ ಇಡಲಿಕ್ಕೆ ನಮ್ಮ ಶ್ರಮ ಅಂತೂ ಇರಲೇಬೇಕು ಅಲ್ವಾ. ಈ ರೀತಿಯಾಗಿ ಕೊತ್ತಂಬರಿ ಪುಡಿ ಆಗಿರ್ಬೋದು, ಮೆಣಸಿನ ಪುಡಿ ಆಗಿರ್ಬೋದು, ಅರಿಶಿನ ಪುಡಿ ಆಗಿರ್ಬೋದು, ಈ ರೀತಿ ಕಾಳು ಕಡಿ ಎಲ್ಲವನ್ನು ತಂದು ನಾನು ಬೇಸಿಗೆಯಲ್ಲಿ ಸ್ಟೋರ್ ಮಾಡಿ ಒಣಗಿಸಿ ಎತ್ತಿಟ್ಟಿರ್ತೀನಿ. ಮಳೆಗಾಲದಲ್ಲಿ ನನಗೆ ಅಡುಗೆ ಮಾಡೋದಕ್ಕೆ ತುಂಬ ಈಸಿ ಆಗುತ್ತೆ. ಹಾಗೆ ಎಲ್ಲೋ ಒಂದು ರೀತಿಯಲ್ಲಿ ಆರೋಗ್ಯಭರಿತವಾದ ಆಹಾರವನ್ನು ನಮ್ಮ ಕುಟುಂಬಕ್ಕೆ ಕೊಡ್ತಾ ಇದ್ದೀನಿ ಅನ್ನೋ ಸಂತೋಷ ಕೂಡ ಇರುತ್ತೆ. ಈ ರೀತಿ ತುಂಬ ಜನ ಮಾಡ್ತಾರೆ, ಹಳ್ಳಿಲಂತೂ ತುಂಬ ಜನ ಮಾಡ್ತಾರೆ, ಅದರಲ್ಲೂ ನಮ್ಮ ಕಡೆ ಅಂತೂ ಈ ರೀತಿಯೇ ಎಲ್ಲರೂ ಪ್ರೊಸೀಜರ್ ಮಾಡಿ ಇಟ್ಕೊಂಡ್ಬಿಡ್ತಾರೆ. ಈ ರೀತಿಯಾಗಿ ಮೆಣಸನ್ನು ಒಂದು ದೊಡ್ಡ ಟಬ್ ಇಟ್ಕೊಂಡು ಚೆನ್ನಾಗಿ ತೊಳೆದು ನೀರನ್ನು ಇಳಿಸಿ ಈ ರೀತಿ ಹಾಕಿ ಒಣಗಿಸ್ಕೊಳ್ಳಿ. ಈಗ ನೋಡಿ ತೊಳೆದಿದ್ರ ಬೆನಿಫಿಟ್ ಏನು ಅಂಥೇಳಿ ಗೊತ್ತಾಗುತ್ತೆ ನಿಮಗೆ. ಇಷ್ಟೊಂದು ಧೂಳಿತ್ತು, ಇಷ್ಟೊಂದು ಮಣ್ಣು ಕಸ ಈ ಥರ ಎಲ್ಲ ಇತ್ತು. ಯಾಕಂದರೆ ಒಂದು ಕಡೆಯಿಂದ ಒಂದು ಕಡೆ ಮೆಣಸು ಬರುತ್ತೆ ಅಂದರೆ ಕಾಲಲ್ಲಿ ತುಳಿದಿರ್ತಾರೆ, ಹಾಗೆ ಒಂದು ಚೀಲದಲ್ಲಿ ಹಾಕ್ಕೊಂಡು ತರ್ತಾ ಇರ್ತಾರೆ, ಧೂಳು ಮಣ್ಣು ಕಸ ಈ ರೀತಿ ಎಲ್ಲ ಶೇಖರಣೆ ಆಗಿರುತ್ತೆ. ನೀವು ಮೆಣಸಿನಕಾಯಿ ತೊಳೆದು ಒಣಗಿಸಿ ನೋಡಿ ಯಾವ ರೀತಿ ಪಳಪಳ ಹೊಳೆಯುತ್ತೆ ಮೆಣಸು. ಅಂದರೆ ಆ ಒಂದು ಮಸುಕಾಗಿರುವ ಕನ್ನಡಿಯನ್ನು ನಾವು ಒರೆಸಿದಾಗ ನಮ್ಮ ಮುಖ ಎಷ್ಟು ಕ್ಲಿಯರಾಗಿ ಕಾಣುತ್ತೆ, ಅದೇ ಮಸುಕಾಗಿರುವ ಕನ್ನಡಿಯನ್ನು ನೋಡಿಕೊಂಡಾಗ ನಮ್ಮ ಮುಖ ಅಷ್ಟು ಚೆನ್ನಾಗಿ ಕಾಣೋದಿಲ್ಲಲ್ಲ, ಆ ರೀತಿಯಾಗಿರುತ್ತೆ ಸ್ನೇಹಿತರೆ. ಈ ರೀತಿ ನೋಡಿ ನಾನು ಆ ನೀರನ್ನೆಲ್ಲ ಗಿಡಗಳಿಗೆ ಹಾಕ್ತಾಯಿದ್ದೀನಿ. ಒಳ್ಳೆಯದೇ ಈ ನೀರು, ಮೆಣಸಿನಕಾಯಿ ತೊಳೆದಿರೋ ನೀರು ಗಿಡಗಳಿಗೆ ಒಂದು ಗೊಬ್ಬರ ಆಗಿ ಆಗುತ್ತೆ. ಹಾಗಾಗಿ ನಾನು ಗಿಡಗಳಿಗೆ ಹಾಕ್ತಾಯಿದ್ದೀನಿ. ನೀವು ಕೂಡ ಪಾಟ್ ಎಲ್ಲ ಇದ್ದರೆ ಬಳಸ್ಬೋದು. ಈ ರೀತಿ ನೋಡಿ ಮಣ್ಣು ಎಷ್ಟಿದೆ, ಮಣ್ಣು ಕಲ್ಲು ಎಲ್ಲ ಇದೆ, ಉದುರುತ್ತಾ ಇದೆ ನೋಡಿ, ತೋರಿಸ್ತಾ ಇದ್ದೀನಿ ನೋಡಿ. ಈ ರೀತಿ ಇಷ್ಟು ಮಣ್ಣು, ಇಷ್ಟು ಧೂಳು, ಇಷ್ಟು ಕಸ ಎಲ್ಲ ಇತ್ತು. ಇದನ್ನು ಒಂದೊಂದ್ಸರಿ ಡೈರೆಕ್ಟಾಗಿ ನಾವು ಹಾಕ್ಸ್ಕೊಬಿಟ್ಟಿದ್ರೆ ಹಾಗೆ ಒಂದೊಂದ್ಸರಿ ನಾವು ತಿಂದ್ಬಿಡ್ತಿದ್ವಿ. ಇದು ಮೆಣಸಿನ ಮೇಲೆ ಹತ್ತಿರೋ ಧೂಳು ಆಗಿತ್ತು. ಕೆಲವೊಂದ್ಸರಿ ಕಾಲಲ್ಲೆಲ್ಲ ಚಪ್ಪಲಿ ಕಾಲಲ್ಲೆಲ್ಲ ತುಳಿದಿರ್ತಾರಲ್ಲ, ಅಂದರೆ ಒಂದು ಕಡೆಯಿಂದ ಒಂದು ಕಡೆ ಸಾಗಿಸ್ಬೇಕಾದ್ರೆ ಆ ಧೂಳು ಆಗಿತ್ತು. ಒಟ್ಟಾರೆಗೆ ಆ ಧೂಳೆಲ್ಲ ಚೆನ್ನಾಗಿ ಹೋಯಿತು. ಏನೋ ಒಂದು ರೀತಿಯಲ್ಲಿ ಮನಸ್ಸಿಗೆ ನೆಮ್ಮದಿ. ಈ ರೀತಿ ಎಲ್ಲ ಮಾಡಿಕೊಂಡು ಮೆಣಸು 1-2-3 ದಿನ ಚೆನ್ನಾಗಿ ಒಣಗಿಸ್ಕೊಂಡು ನಂತರ ನಿಮಗೆ ಸಮಯ ಸಿಗುತ್ತಲ್ಲ, ಸಂಜೆ ಹೊತ್ತು ಆಫೀಸಿಗೆ ಹೋಗ್ತೀನಿ ಅಂದರೆ ಪಾಪ ಸಂಜೆ ಹೊತ್ತು ಸಮಯ ಸಿಗುತ್ತಲ್ಲ, ಆ ಸಮಯದಲ್ಲಿ ತೊಟ್ಟು ಬಿಡಿಸಿ ಇಟ್ಕೊಂಬಿಡಿ. ಸ್ವಲ್ಪ ದಿನನಿತ್ಯ ಒಂದು ಸ್ವಲ್ಪ ತೊಟ್ಟನ್ನು ಬಿಡಿಸಿ ಒಂದು ಕಡೆ ಇಟ್ಕೊಳ್ತಾ ಬನ್ನಿ. ಒಂದು 3 ದಿನದಲ್ಲಿ ನೀವು ತೊಟ್ಟು ಬಿಡಿಸ್ಕೊಳ್ತೀರ. ನಾನು ಯಾಕಂದರೆ ಇಲ್ಲೊಂದು 5-6 kg ಮೆಣಸು ತೊಗೊಂಡಿದ್ದೀನಿ, ನಮಗೆ ಬೇಕಷ್ಟು, ಯಾಕಂದರೆ ಹಪ್ಪಳ ಮಾಡೋದು ಎಲ್ಲ ಇರುತ್ತೆ. ಹಾಗಾಗಿ ನಾನು ಜಾಸ್ತಿ ಒಂದು ವರ್ಷಕ್ಕೆ ಒಂದು 5 kg 6 kg ಮೆಣಸನ್ನು ಹಾಕ್ಸ್ತೀವಿ ನಾವು.
ಉಪ್ಪಿನಕಾಯಿಗೆ ಹೊಸದಾಗಿ ಉಪ್ಪಿನಕಾಯಿ ಹಾಕೋದೆಲ್ಲ ಇರುತ್ತಲ್ಲ, ಈಗ ಮಾವಿನಕಾಯಿ ಸೀಸನ್ ಬೇರೆ, ಆ ಸಮಯದಲ್ಲಿ ಹೊಸ ಮೆಣಸಿನ ಪುಡಿನೇ ಬಳಸಿದರೆ ಉಪ್ಪಿನಕಾಯಿ ಕೂಡ ತುಂಬ ಚೆನ್ನಾಗಿರುತ್ತೆ. ಹಪ್ಪಳ ಕೂಡ ಮಾಡ್ತೀವಿ ಬೇಸಿಗೆ ಕಾಲ, ಹಾಗಾಗಿ ಹಪ್ಪಳಕ್ಕೂ ಕೂಡ ಹೊಸ ಖಾರದ ಪುಡಿ ಬಳಸಿದರೆ ಹಪ್ಪಳನೂ ಕೂಡ ತುಂಬ ಟೇಸ್ಟಾಗಿ ಬರುತ್ತೆ. ಹಾಗಾಗಿ ನಾನು ಬೇಸಿಗೆಗಾಲದಲ್ಲಿ ಅಂದರೆ ದೀಪಾವಳಿ ನಂತರ ಈ ಸಮಯದಲ್ಲಿ ಮೆಣಸನ್ನು ತಗೊಂಡು ಈ ರೀತಿ ತೊಳೆದು ಖಾರದ ಪುಡಿ ಹಾಕ್ತೀನಿ. ನೋಡಿ, ಖಾರದ ಪುಡಿ ಬಣ್ಣ ತುಂಬ ಚೆನ್ನಾಗಿ ಬಂದಿದೆ. ಯಾಕಂದರೆ ಬಣ್ಣಕ್ಕೋಸ್ಕರ ನಾನು ದ್ಯಾವನೂರು ಮೆಣಸನ್ನು ಬಳಸಿದ್ದೀನಿ. ಇಲ್ಲಿ ತುಂಬ ಚೆನ್ನಾಗಿ ಬರುತ್ತೆ, ದಪ್ಪ ಇರುತ್ತೆ ಕಾಯಿ. ಸ್ವಲ್ಪ ಎಲ್ಲ ಮೆಣಸಿಗಿಂತ ರೇಟ್ ಜಾಸ್ತಿ. ಈ ಸಮಯದಲ್ಲಿ ನಮ್ಮೂರಲ್ಲಿ ಆ ಮೆಣಸಿಗೆ ರೇಟು ಒಂದು 450 ರೂಪಾಯಿ ಇತ್ತು. ಬೇರೆ ಕಡೆ ಎಲ್ಲ 800, 1000 ರೂಪಾಯಿ ಎಲ್ಲ ಇರುತ್ತಂತೆ. ನಮ್ಮೂರಲ್ಲಿ 450 ರೂಪಾಯಿಗೆ ಸಿಕ್ತು ನನಗೆ. ಹಾಗೆ ಗುಂಟೂರು ಮೆಣಸು, ಬ್ಯಾಡಗಿ ಮೆಣಸು, ಕಡ್ಡಿ ಮೆಣಸು ಇದೆಲ್ಲ ನನಗೆ 200 ರೂಪಾಯಿ kg ಹಾಗೆ ಸಿಕ್ತು. ಅದನ್ನು ನಾನು 200 ರೂಪಾಯಿ kg ಹಾಗೆ ತಂದು ಒಂದು 4-5 ಥರದ ಮೆಣಸನ್ನು ಬೆರೆಸಿದ್ದೀನಿ. ಇಲ್ಲಿ ಬೆರೆಸಿ ಈ ರೀತಿಯಾಗಿ ಪುಡಿ ಮಾಡಿ ನಂತರ ಅದನ್ನು ಜಲಿಸ್ಬೇಕು. ಮಿಷನಿಗೆ ಹಾಕಿದ ಮೇಲೂ ಕೂಡ ಅದನ್ನು ಜಲಿಸಿಟ್ಕೊಳ್ಬೇಕು. ಯಾಕಂದರೆ ದ್ಯಾವನೂರು ಮೆಣಸು ಸ್ವಲ್ಪ ದಪ್ಪ ಇರುತ್ತೆ, ಹಾಗಾಗಿ ಸ್ವಲ್ಪ ಅದರಲ್ಲಿ ಚರಟ ಸಿಗುತ್ತೆ. ಹಾಗಾಗಿ ನಾನು ಜಲಿಸಿಟ್ಬಿಡ್ತೀನಿ, ಹೇಗಾದರೂ ಆಗಲಿ ಅನ್ನೋ ರೀತಿಲಿ ಜಲಿಸಿ ಈ ರೀತಿಯಾಗಿ ನೀವು ಅದರ ತರಿಯನ್ನು ಒಂದು ಕಡೆ ಇಟ್ಕೊಬಿಡಿ, ಅದು ಬರುತ್ತೆ ಉಪಯೋಗಕ್ಕೆ. ಹಾಗೆ ಮೆಣಸಿನ ಪುಡಿನ ಯಾವ ರೀತಿ ನೀವು ಜಲಿಸಿದ ಮೇಲೆ ಅದನ್ನು ಯಾವ ರೀತಿ ವರ್ಷ ಇಡೀ ಹಾಳಾಗದೆ, ಕಹಿ ಬರದೆ, ಕಲರ್ ಕೂಡ ಫೇಲ್ಡ್ ಆಗದೆ ಯಾವ ರೀತಿ ಇಟ್ಕೊಳ್ಬೇಕು ಅಂತಲೂ ಕೂಡ ತೋರಿಸ್ತೀನಿ. ಯಾಕೆ ಈ ಮುಚ್ಚಳ ಹಾಕ್ತಾಯಿದ್ದೀನಿ ಅಂದರೆ ಜಲಿಸಬೇಕಾದ್ರೆ ಬೇಗ ಜರಡಿಯಿಂದ ಆ ಒಂದು ಖಾರದ ಪುಡಿ ಕೆಳಗಿಳಿಯುತ್ತೆ. ಹಾಗಾಗಿ ಒಂದು ಪ್ಲೇಟ್ ಆದರೂ, ಒಂದು ಸಣ್ಣ ಒಂದು ಬಾಕ್ಸಿನ ಮುಚ್ಚಳನಾದರೂ ಅದರೊಳಗೆ ಹಾಕ್ಕೊಂಡು ಜಲಿಸ್ರಿ. ಬೇಗನೆ ಮೆಣಸಿನ ಪುಡಿ ಕೆಳಗಡೆ ಇಳಿಯುತ್ತೆ. ಸ್ವಲ್ಪ ಶ್ರಮ ಪಟ್ಟರೆ ವರ್ಷ ಇಡೀ ನೆಮ್ಮದಿಯಾಗಿರ್ಬೋದು. ಹಾಗಾಗಿ ನಾವು ವರ್ಷದಲ್ಲಿ ಒಂದು ಸಾರಿ ಒಂದು 15 ದಿನ ತುಂಬ ಬ್ಯುಸಿ ಇರ್ತೀವಿ. ಹುಣಸೆ ಹಣ್ಣು ಒಣಗಿಸೋದು, ಮೆಣಸಿನ ಪುಡಿ ಮಾಡೋದು, ಹಪ್ಪಳ ಮಾಡೋದು ಈ ರೀತಿಯಾಗಿ. ಆದರೆ 15 ದಿನ ನಾವು ಶ್ರಮ ಪಟ್ಬಿಟ್ರೆ ವರ್ಷ ಇಡೀ ಆರಾಮಾಗಿರ್ತೀವಿ. ಈ ರೀತಿ ಸ್ವಲ್ಪ ತರಿ ಬಂದಿದೆ ನನಗೆ. ಹಾಗಾಗಿ ನಾನು ಅದನ್ನು ಎತ್ತಿಟ್ಕೊಳ್ತಾ ಇದ್ದೀನಿ. ಅದು ಕೂಡ ಅಂದರೆ ಚಿಲ್ಲಿ ಫ್ಲೇಕ್ಸ್ ಅಂತ ಮಾಡ್ಕೊಳ್ತಾರಲ್ಲ, ಯಾವುದಾದ್ರೂ ಮೇಲೆ ಒಂದು ಆಹಾರದ ಮೇಲೆ ಉದುರಿಸ್ಲಿಕ್ಕೆ, ಅದಕ್ಕೆ ಅದು ಅನುಕೂಲ ಆಗುತ್ತೆ ಅಂತ ಅದನ್ನು ಕೂಡ ಸಪ್ರೇಟ್ ಮಾಡಿ ಈ ಥರ ಇಟ್ಕೊಳ್ತಾ ಇದ್ದೀನಿ. ನಾವು ಮಾಡೋದು ತಪ್ಪತ್ತಲ್ವ, ಅದನ್ನೇ ಮತ್ತೆ ಹಾಗಾಗಿ ಅದನ್ನು ಕೂಡ ಎತ್ತಿ ಇಟ್ಕೊಳ್ಬೋದು. ಹಾಗೆ ಈ ರೀತಿಯಾಗಿ ಜಲಿಸ್ಕೊಂಡ ನಂತರ ಯಾವ ರೀತಿ ಶೇಖರಣೆ ಮಾಡ್ಕೊಳ್ಬೇಕು. ನಾನು ಮತ್ತೊಂದು ಮುಚ್ಚಳ ಹಾಕ್ತಾಯಿದ್ದೀನಿ ಬಾಕ್ಸಿಂದು, ಯಾಕಂದರೆ ಜಾಸ್ತಿ ಇತ್ತಲ್ಲ, ಅದು ಯಾಕೋ ಸರಿಯಾಗಿ ಇಳಿತಾ ಇರಲಿಲ್ಲ. ಹಾಗಾಗಿ ಇನ್ನೊಂದು ಸ್ಟೀಲ್ ಮುಚ್ಚಳ ಹಾಕ್ತೆ. ಈಗ ಬೇಗನೆ ನಂಗೆ ಮಾಡೋಕ್ಕೆ ಅನುಕೂಲ ಆಯಿತು. ಬೇಗನೆ ಫಾಸ್ಟಾಗಿ ಮಾಡೋಣ ಅಂಥೇಳಿ ಎಲ್ಲದನ್ನು ಜಲಿಸಿ ತೊಗೊಂಡ್ಬಿಟ್ಟೆ. ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ಬೋದಿತ್ತಿಲ್ಲ ಅಂತಲ್ಲ, ಆದರೆ ಕೈಗೆ ಖಾರ, ಉಪ್ಪು, ಹುಳಿ, ಮಣ್ಣು, ಗಿಡಗಳನ್ನು ಮುಟ್ಟೋದು ಈ ಎಲ್ಲ ಸ್ಪರ್ಶ ಆಗಬೇಕು. ಖಂಡಿತ ಅದು ನಮ್ಮನ್ನು ಹೈಜಿನಿಕ್ ಮಾಡುತ್ತೆ. ನಾವು ಎಷ್ಟು ಸೇಫಾಗಿ ಕೈಗೆ ಗ್ಲೌಸ್ ಹಾಕ್ಕೊಂಡು ಮಾಡ್ತೀವಿ ಅಂದರೆ, ನಾವು ದಿನನಿತ್ಯ ಆ ಕೆಲಸ ಮಾಡೋದಿಲ್ವ, ಯಾವಾಗಲಾದರೂ ಮಾಡಿದಾಗ ಅದನ್ನು ನಾವು ಕೈಯಿಂದನೇ ಮಾಡಬೇಕಲ್ವ, ಗ್ಲೌಸ್ ಹಾಕೊಳ್ಳದೆ ಮಾಡಬೇಕು. ಯಾಕಂದರೆ ನಮ್ಮ ಕೈಗೆ ಆ ಸ್ಪರ್ಶ ಗೊತ್ತಾಗಬೇಕು. ಅದು ಒಂದು ರೀತಿಯಲ್ಲಿ ನಮ್ಮನ್ನು ಹೀಲ್ ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಹಾಗೆ ಆ ಶಕ್ತಿ, ಆ ಒಂದು ಖಾರದ ಪುಡಿಯ ಒಂದು ಸಣ್ಣ ಉರಿಯ ಅನುಭವವನ್ನು ತಡ್ಕೊಳ್ಳೋಕ್ಕೆ ಆ ಕೈಗೆ ಗೊತ್ತಾಗಬೇಕು. ಖಂಡಿತ ಆಗ ಹೇಗೆ ಅಂದರೆ ಜೀವನದಲ್ಲಿ ಕಷ್ಟ, ದುಃಖ, ಸಮಸ್ಯೆಗಳನ್ನು ಎದುರಿಸೋಕ್ಕೆ ನಾವು ಅದಕ್ಕೆ ಪ್ರಿಪೇರ್ ಆಗಿರಬೇಕಲ್ಲ, ಅದೇ ರೀತಿ ಕೈಗಳು ಕೂಡ ಕೆಲವೊಂದು ಸಾರಿ ಮಣ್ಣು ಮುಟ್ಟೋದಾಗಿರ್ಬೋದು, ಖಾರ ಪುಡಿ ಮುಟ್ಟೋದಾಗಿರ್ಬೋದು, ಉಪ್ಪು, ಈ ರೀತಿ ಹುಳಿ, ಈ ಅಂಶ ಆ ಕೈಗೆ ತಾಗಬೇಕು. ಅದು ಕೂಡ ನಮ್ಮನ್ನು ಎಲ್ಲೋ ಒಂದು ರೀತಿಯಲ್ಲಿ ಹೀಲ್ ಮಾಡುತ್ತೆ. ಅಂದರೆ ನಾವು ಮಾಡ್ತಾ ಇರುವ ದಿನನಿತ್ಯದ ಶ್ರಮದ ಕೆಲಸ ಕೂಡ ನಮ್ಮ ಮಾನಸಿಕ ಒತ್ತಡವನ್ನು ಕಡಿಮೆ ಮಾಡುತ್ತೆ. ಇದು ನನ್ನ ನಂಬಿಕೆ. ಹಾಗಾಗಿ ನಾನು ಈ ರೀತಿಯಾಗಿ ಮಾಡ್ತೀನಿ. ಇದು ನಮ್ಮ ಪೂರ್ವಜರ ಒಂದು ಕೊಡುಗೆ ಅಂತಲೇ ಹೇಳ್ಬೋದು. ಆಗ ಅವರು ಭತ್ತವನ್ನು ಕುಟ್ಟುತ್ತಿದ್ದರು, ಅಕ್ಕಿಯನ್ನು ಬೀಸ್ತಿದ್ರು, ಮೆಣಸಿನಕಾಯಿಯನ್ನು ಕೂಡ ಕುಟ್ತಿದ್ರು. ಹಾಗೆ ನಾನು ಸಾಕಷ್ಟು ನೋಡಿದ್ದೀನಿ. ನಾನು ಹಿಂದೆ ನಮ್ಮ ಅಜ್ಜಿ ಮನೆಯಲ್ಲಿ ಸಾಕಷ್ಟು ಇವೆಲ್ಲದರ ಅನುಭವ ನನಗಿದೆ. ನನಗಿದು ಏನೋ ಒಂದು ರೀತಿಯಲ್ಲಿ ಖುಷಿ ಕೊಡುತ್ತೆ. ಆಗಲೂ ನಾನು ಮಾಡ್ತಾಯಿದ್ದೆ, ಈಗಲೂ ನಾನು ಮಾಡ್ತಾಯಿದ್ದೀನಿ. ಎಲ್ಲೋ ಒಂದು ರೀತಿಯಲ್ಲಿ ನಮ್ಮ ಆರೋಗ್ಯ, ಮಾನಸಿಕ ಒತ್ತಡ ಎಲ್ಲವೂ ಸೀಮಿತದಲ್ಲಿ ಇಟ್ಕೊಳ್ಳೋಕ್ಕೆ ಈ ರೀತಿ ಒಂದು ಶ್ರಮ ತುಂಬ ಒಳ್ಳೆಯದು. ಈಗಿನ ಒತ್ತಡ, ಅನಿವಾರ್ಯವಾಗಿ ಕೆಲಸಕ್ಕೆ ಹೋಗಲೇಬೇಕು. ಹಾಗಾಗಿ ಕೆಲವೊಂದು ಸಾರಿ ನಾವೆಲ್ಲ ಇನ್ಸ್ಟೆಂಟಾಗಿ ಮೊರೆ ಹೋಗಿದ್ದೀವಿ. ಆದರೆ ಇನ್ಸ್ಟೆಂಟ್ ಖಾರದ ಪುಡಿ ಬಳಸ್ತೀವಿ ಅಂದರೆ ಖಂಡಿತ ಅದರಲ್ಲಿ ಬಣ್ಣ ಇರುತ್ತೆ. ಪ್ರಿಸರ್ವೇಟಿವ್ಗೆ ಅದನ್ನು ಕೆಮಿಕಲ್ ಬಳಸಿರ್ತಾರೆ. ಹಾಗಾಗಿ ಈ ರೀತಿ ನೀವೇ ಸ್ವಲ್ಪ ಶ್ರಮ ಪಟ್ಬಿಟ್ರೆ, 3 ದಿನ ಶ್ರಮ ಪಟ್ಬಿಟ್ರೆ ಖಂಡಿತ ವರ್ಷ ಇಡೀ ಆರಾಮಾಗಿ ಮೆಣಸಿನ ಪುಡಿ ತಿನ್ಬೋದು. ವರ್ಷ, 1.5 ವರ್ಷ ಕೂಡ ಬರುತ್ತೆ ಈ ರೀತಿ ಮಾಡಿಟ್ಕೊಂಡ್ರೆ. ನಾನು ವರ್ಷಕ್ಕೊಂದು ಸಾರಿ ಮಾಡ್ಕೊಳ್ತೀನಿ ಹೊಸ ಮೆಣಸನ್ನು. ವರ್ಷ ಯಾವಾಗ ಬರುತ್ತೆ ಆವಾಗ ಈ ರೀತಿ ಮಾಡ್ಕೊಳ್ತೀನಿ. ಇದಕ್ಕೆ ಪುಡಿ ಉಪ್ಪು, ಒಳ್ಳೆ ಉಪ್ಪು, ರವೆ ಆಗಿರಬೇಕು ಉಪ್ಪು, ಸ್ವಲ್ಪ ನೀರು ಮಿಕ್ಸ್ ಇರಬಾರ್ದು. ಆ ರೀತಿ ಉಪ್ಪನ್ನು ತಂದು ಖಾರದ ಪುಡಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಡಿ. ಖಾರದ ಪುಡಿ ಬಣ್ಣ ಹೋಗಲ್ಲ, ಯಾವುದೇ ರೀತಿ ಒಂದು ಬಲೆ ಕಟ್ಟಲ್ಲ, ಏನು ಒಂದು ಸ್ವಲ್ಪನೂ ಕಹಿ ಬರಲ್ಲ. ಒಂದು ವರ್ಷ ಇಡೀ ನೀವು ಹೇಗೆ ಇವತ್ತು ಹಾಕ್ಸಿಟ್ಟಿದ್ದೀರಲ್ಲ, ಕೊನೆಯವರೆಗೂ ಇದೇ ಬಣ್ಣ, ಇದೇ ರುಚಿ ಕೊಡುತ್ತೆ. ಕೆಲವರು ಎಣ್ಣೆ ಮಿಕ್ಸ್ ಮಾಡ್ತಾರೆ. ಎಣ್ಣೆ ಮಿಕ್ಸ್ ಮಾಡಬಾರ್ದು. ಎಣ್ಣೆ ಮಿಕ್ಸ್ ಮಾಡಿದರೆ ಸ್ವಲ್ಪ ಕಹಿ ಬಂದ್ಬಿಡುತ್ತೆ ತುಂಬ ವರ್ಷ ಇಡೋದ್ರಿಂದ. ಹಾಗಾಗಿ
ಮಿಕ್ಸ್ ಮಾಡಬೇಡಿ. ಉಪ್ಪು ಖಾರದ ಪುಡಿನೇ ಮಿಕ್ಸ್ ಮಾಡಿ. ನೀವು ಅಂದ್ಕೊಳ್ಬೋದು ಸಾಂಬಾರಿಗೆ ಹಾಕಬೇಕಾದ್ರೆ ಉಪ್ಪು ನೋಡ್ಕೊಂಡು ಹಾಕಿ ಅಲ್ವಾ. ಈಗ ಎಷ್ಟು ಬಳಸಿರ್ತೀರಲ್ಲ ಆ ಉಪ್ಪೇನು ಅಲ್ಲಿ ತುಂಬ ಹೆಚ್ಚಿಗೆ ಅಂತ ಅನಿಸೋದಿಲ್ಲ. ನೀವು ಸ್ವಲ್ಪ ಸಾಂಬಾರು ಮಾಡಬೇಕಾದ್ರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಂಡು ನೋಡ್ಕೊಳ್ಳಿ. ನಂತರ ಉಪ್ಪು ಎಷ್ಟು ಬೇಕೋ ಅಷ್ಟು ಬಳಸ್ಕೊಳ್ಳಿ. ಈ ರೀತಿಯಾಗಿ ಒಂದು ಒಳ್ಳೆ ಬಾಕ್ಸನ್ನು ತೊಗೊಳ್ಳಿ. ಇಲ್ಲ ಕವರಲ್ಲಿ ಹಾಕಿ ಕವರನ್ನೇ ಈ ಬಾಕ್ಸಿಗೆ ಇಳಿಸ್ಬೋದು. ಇಲ್ಲಾಂದರೆ ನೀವು ಡೈರೆಕ್ಟಾಗಿ ಸ್ಟೀಲ್ ಬಾಕ್ಸಿಗೆ ಇಳಿಸ್ಬೋದು. ನಾನು ಕೂಡ ಸ್ಟೀಲ್ ಡಬ್ಬನೇ ತೊಗೊಂಡಿದ್ದೀನಿ. ಬೇರೆ ಡಬ್ಬ ತೊಗೋಬೇಡಿ, ಪ್ಲಾಸ್ಟಿಕ್ಕು ತೊಗೋಬೇಡಿ, ಹಾಗೆ ಸಿಲ್ವರ್ ಬಾಕ್ಸು ತೊಗೊಳ್ಬೇಡಿ. ಸ್ಟೀಲಿನ ಡಬ್ಬನೇ ತೊಗೊಂಡ್ರೆ ತುಂಬ ಒಳ್ಳೆಯದು. ಈ ರೀತಿ ಡಬ್ಬ ತೊಗೊಂಡಾದ್ಮೇಲೆ ನೀವು ಒಂದೊಂದು ಸಾರಿನೂ ಖಾರದ ಪುಡಿ ಹಾಕಿದಾಗ ಪ್ರೆಸ್ ಮಾಡಬೇಕು, ಚೆನ್ನಾಗಿ ಒತ್ತಬೇಕು. ಅದು ಬಿಗಿ ಇರಬೇಕು, ಉಸಿರಾಡಬಾರ್ದು, ಗಾಳಿ ಹೋಗಬಾರ್ದು. ಆ ರೀತಿಯಾಗಿ ಅದನ್ನು ಅದಿಮಿ ಮತ್ತೆ ನೆಕ್ಸ್ಟ್ ಖಾರದ ಪುಡಿ ಹಾಕಬೇಕು, ಮತ್ತೆ ಚೆನ್ನಾಗಿ ಅದುಮಬೇಕು, ಮತ್ತೆ ಖಾರದ ಪುಡಿ ಹಾಕಬೇಕು, ಮತ್ತೆ ಚೆನ್ನಾಗಿ ಅದುಮಬೇಕು. ಈ ರೀತಿಯಾಗಿ ಟೈಟ್ ಮಾಡಿ ಇಡಬೇಕು. ನೀವು ಅದನ್ನು ತಗೊಳ್ಬೇಕಾದ್ರೆ ಸ್ಪೂನಿಂದ ಕೆರೆದು ತಗೊಳ್ತಾರಲ್ಲ ಆ ರೀತಿ ಗಟ್ಟಿಯಾಗಿ ಕೂರಬೇಕು. ಆಗ ಯಾವುದೇ ರೀತಿ ಏನೂ ತೊಂದರೆ ಆಗಲ್ಲ. ಖಾರದ ಪುಡಿಯಲ್ಲಿ ಸ್ವಲ್ಪನೂ ರುಚಿ ಹಾಗೆ ಬಣ್ಣ ಏನೂ ಕೆಡೋದಿಲ್ಲ. ಆ ರೀತಿಯಾಗಿ ಇರುತ್ತೆ. ಈ ರೀತಿ ಸ್ವಲ್ಪ ಶ್ರಮ ಪಡಲೇಬೇಕು. ನಾವು ವರ್ಷ ಇಡೀ ಆರಾಮಾಗಿ ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು ಅಂದರೆ ಒಂದು 3-4 ದಿನದಂತೂ ಶ್ರಮ ಇರಲೇಬೇಕು. ಒಂದು ದಿನ ಮೆಣಸಿನ್ಕಾಯಿ ತರಬೇಕು, ತೊಳಿಬೇಕು, ಹಾಗೆ 2 ದಿನ ಚೆನ್ನಾಗಿ ಒಣಗಿಸ್ಬೇಕು, ತೊಟ್ಟು ತೆಗಿಬೇಕು, ಹಾಗೆ ಅದನ್ನು ಮಿಲ್ಲಿಗೆ ಹಾಕಿ ಈ ರೀತಿ ಒಂದು ದಿನ ಜಲಿಸಿ ಎಲ್ಲ ರೀತಿಯಲ್ಲಿ ಅದಕ್ಕೆ ಉಪ್ಪು ಮಿಶ್ರಣ ಮಾಡಿ ಈ ರೀತಿಯಾಗಿ ಬಾಕ್ಸಲ್ಲಿ ಹಾಕಿ ಟೈಟ್ ಮಾಡಿ ಎತ್ತಿಟ್ಕೊಳ್ಬೇಕು. ಈ ರೀತಿ ಮಾಡಿಟ್ಕೊಂಡ್ಬಿಟ್ರೆ ವರ್ಷ ಇಡೀ ಆರಾಮಾಗಿ ನಾವು ಯಾವುದೇ ರೀತಿ ಕೆಮಿಕಲ್ ಇಲ್ಲದ ಒಂದು ಒಳ್ಳೆಯ ಖಾರ ಪುಡಿಯನ್ನು ನಾವು ತಿನ್ಬೋದು ಸ್ನೇಹಿತರೆ. ಸ್ವಲ್ಪ ಶ್ರಮ ಅನಿಸ್ಬೋದು. ಯಾಕೆ ನಾನು ಪದೇ ಅದು ಹೇಳ್ತಾ ಇದ್ದೀನಿ ಅಂದರೆ ಇಷ್ಟೆಲ್ಲ ಶ್ರಮ ಪಡಬೇಕಾ ಅಂತ ಹೇಳಿ ಕೆಲವರು ಅಂದ್ಕೊಳ್ಬೋದು. ಮಾಡಬೇಕು. ನಮ್ಮ ಆರೋಗ್ಯದ ಬಗ್ಗೆ ನಮಗೆ ಸ್ವಲ್ಪ ಕಾಳಜಿ ವಹಿಸಬೇಕು. ಸುಮ್ಮನೆ ಅನವಶ್ಯಕವಾಗಿ ಸಮಯ ವ್ಯರ್ಥ ಮಾಡೋ ಬದಲು ಸ್ವಲ್ಪ ಸಮಯವನ್ನು ನಾವು ಬ್ಯಾಲೆನ್ಸ್ ಮಾಡಿದರೆ ಖಂಡಿತ ಈ ರೀತಿಯಲ್ಲೇ ಮನೇಲಿ ಈ ರೀತಿ ಪುಡಿಗಳನ್ನು ಮಾಡಿ ಇಟ್ಕೊಳ್ಬೋದು. ಮೆಣಸಿನ ಪುಡಿ ಎಲ್ಲ, ಸಾಂಬಾರು ಪುಡಿ, ಹಪ್ಪಳ, ಸಂಡಿಗೆ ಈ ರೀತಿ ನಾವು ಮಾಡಿ ಇಟ್ಕೊಳ್ಬೋದು. ಈ ರೀತಿ ಮೆಣಸಿನ ಪುಡಿ ನೀವು ಮಾಡ್ಕೊಳ್ಳಿ. ನಾನು ಈ ರೀತಿ ಮಾಡಿ ಯಾವಾಗಲೂ ಎತ್ತಿಟ್ಕೊಳ್ಳೋದು ತುಂಬ ಚೆನ್ನಾಗಿರುತ್ತೆ. ನೀವು ಕೆಲವೊಂದು ಸಾರಿ ನನ್ನ ವಿಡಿಯೋದಲ್ಲಿ ಕೇಳಿದರೆ ನಮ್ಮನೆ ಖಾರದ ಪುಡಿ ಬಣ್ಣ ಇರೋದಿಲ್ಲ, ನಿಮ್ಮನೆ ಖಾರದ ಪುಡಿ ತುಂಬ ಬಣ್ಣ ಇರುತ್ತೆ, ಅದಕ್ಕೆ ಏನಾದರೂ ಬಣ್ಣ ಮಿಕ್ಸ್ ಮಾಡ್ತೀರಾ ಸಾಂಬಾರಿಗೆ ಅಂತೇಳಿ. ಖಂಡಿತ ಇಲ್ಲ. ಇದೇ ರೀತಿ ನಾನು ಪ್ರೊಸೀಜರ್ ಮಾಡಿ ಎತ್ತಿಟ್ಕೊಳ್ತೀನಿ ವರ್ಷ ಪೂರ್ತಿ. ಹಾಗಾಗಿ ಪ್ರತಿ ಸಾರಿನೂ ಸಾಂಬಾರು ಮಾಡಬೇಕಾದ್ರೆ ಸಾಂಬಾರು ಬಣ್ಣ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ಸ್ವಲ್ಪ ಒಣ ಮೆಣಸನ್ನು ಕೂಡ ಒಂದು 1/2-3/4 kg ನಾನು ಎತ್ತಿಟ್ಕೊಂಡಿರ್ತೀನಿ. ಅಂದರೆ ಕೆಲವಷ್ಟು ಸಾಂಬಾರುಗಳಿಗೆ, ಚಟ್ನಿ ಪುಡಿಗಳಿಗೆ ನಾನು ಒಣ ಮೆಣಸನ್ನು ಕೂಡ ಬಳಸ್ತೀನಿ. ಈ ರೀತಿಯಾಗಿ ನೀವು ಒಂದು ಸರಿ ಮಾಡ್ಕೊಂಡು ನೋಡಿ, ತುಂಬ ಚೆನ್ನಾಗಿರುತ್ತೆ. ಹಾಗೆ ಇನ್ನೊಂದು ಉಳಿತಾಯ ಏನಪ್ಪ ಅಂದರೆ ಸೀಸನ್ನಲ್ಲಿ ನಾವು ಮೆಣಸಿನಕಾಯಿ ಖರೀದಿ ಮಾಡೋದ್ರಿಂದ ನಮಗೆ ಒಂದು ಸ್ವಲ್ಪ ದುಡ್ಡು ಕೂಡ ಉಳಿಯುತ್ತೆ. ಹಾಗೆ ನಾವೇ ಮನೆಯಲ್ಲಿ ಖಾರದ ಪುಡಿ ಮಾಡ್ಕೊಳ್ಳೋದ್ರಿಂದ ಆರೋಗ್ಯನೂ ಕೂಡ ನಾವು ಕಾಪಾಡ್ಕೊಳ್ಬೋದು. ಎಲ್ಲದೂ ಒಳ್ಳೆಯದೇ, ಸ್ವಲ್ಪ ಶ್ರಮ ಪಡಬೇಕಷ್ಟೇ. ಈ ರೀತಿಯಾಗಿ ಸ್ವಲ್ಪ ಶ್ರಮ ಇರುತ್ತೆ. ಈ ರೀತಿಯಾಗಿ ನಾನು ಖಾರದ ಪುಡಿ ಎಲ್ಲ ಮಾಡಿಕೊಂಡು ಈ ರೀತಿ ತುಂಬಿಕೊಂಡು ಒಂದು ಕಡೆ ಇಟ್ಬಿಡ್ತೀನಿ. ವರ್ಷ ಪೂರ್ತಿ ನನಗೆ ಬಳಕೆ ಮಾಡಲಿಕ್ಕೆ ಈಸಿ ಆಗುತ್ತೆ. ಈ ವಿಡಿಯೋ ನೋಡ್ತಾ ಇರುವ ನಿಮಗೆ ಏನು ಅನ್ನಿಸ್ತಾ ಇದೆಯೋ ನನಗೆ ಗೊತ್ತಿಲ್ಲ. ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ. ಉಪ್ಪು ಜಾಸ್ತಿ ಆಗಿದೆ ಅಂತ ಹೇಳಿ ಅಂದ್ಕೊಳ್ಬೇಡಿ, ಖಾರನೂ ಅಷ್ಟೇ ಇದೆ ಅದರಲ್ಲಿ. ಹಾಗಾಗಿ ಉಪ್ಪು ಅದು ಸರಿ ಸಮಾನವಾಗಿ ಇರುತ್ತೆ. ಅಂದರೆ ಉಪ್ಪು ಕಡಿಮೆ ಹಾಕಿದ್ದೀನಿ, ನಿಮ್ಗೆ ಆ ಥರ ಕಾಣಿಸ್ತಾ ಇದೆ ಮೇಲಿಂದ ಸುರಿತಾ ಇರಬೇಕಾದ್ರೆ. ಒಂದು 1/2 kg ನಾನು ಉಪ್ಪನ್ನು ಬಳಸಿದ್ದೀನಿ. ಅಷ್ಟು ಸೇರಿ ಖಾರದ ಪುಡಿ ಒಂದು 5 kg ಖಾರದ ಪುಡಿ ಆಗಿದೆ. ಒಂದು 1/2 kg ಬಳಸಿದ್ದೀನಿ. ಈ ರೀತಿಯಾಗಿ ಖಾರದ ಪುಡಿ ಉಪ್ಪು ಬೆರೆಸಿ ನಾನು ಈ ರೀತಿ ಬಾಕ್ಸಿಗೆ ಹಾಕ್ಕೊಂಡು ಚೆನ್ನಾಗಿ ಪ್ರೆಸ್ ಮಾಡಿ ಯಾಕೆ ಇಡ್ತಾ ಇದ್ದೀನಿ ಅಂದರೆ ಅದು ಯಾವುದೇ ಕಾರಣಕ್ಕೂ ಗಾಳಿ ಹೋಗಬಾರ್ದು. ಇಲ್ಲಾಂದರೆ ಬೆಂಡ್ ಬಂದುಬಿಡುತ್ತೆ ಖಾರದ ಪುಡಿ, ಮತ್ತು ರುಚಿ ಕಡಿಮೆ ಆಗುತ್ತೆ, ಮತ್ತು ಕಲರ್ ಕೂಡ ಫೇಲ್ಡ್ ಆಗುತ್ತೆ. ಹಾಗಾಗಿ ಈ ರೀತಿ ನಾವು ಮಾಡಿಡಬೇಕು. ನಾನು ಆ ಬಾಕ್ಸನ್ನು ಎತ್ತಿಟ್ಕೊಂಡೆ. ಇದು ಮತ್ತೆ ನನಗೆ ದಿನನಿತ್ಯ ಬಳಸೋಕ್ಕೆ ಬೇಕು ಅಂತೇಳಿ ಒಂದು ಸಣ್ಣ ಬಾಕ್ಸಲ್ಲಿ ಹಾಕಿಟ್ಕೊಳ್ತಾ ಇದ್ದೀನಿ. ಮತ್ತೆ ಪದೇ ನಾನು ಅದನ್ನು ತೆಗೆಯೋದಿಲ್ಲ. ಇದು ಖಾಲಿ ಆದಮೇಲೆ ಮತ್ತೆ ಒಂದು ಸ್ಪೂನ್ ಮೂಲಕವೇ ತೆಗೆದು ನಾನು ಇದಕ್ಕೆ ಹಾಕ್ಕೊಳ್ತೀನಿ. ಅದನ್ನು ಬಾಕ್ಸ್ ಮುಚ್ಚಳ ಹಾಕಬೇಕಾದ್ರೆ ಒಂದು ನ್ಯೂಸ್ ಪೇಪರ್ ಮೇಲಿಂದ ಹಾಕಿ ನಂತರ ಬಾಕ್ಸ್ ಮುಚ್ಚಳ ನೀವು ಹಾಕ್ಕೊಳ್ಳಿ. ಒಂದು ಇದನ್ನು ಕವರಲ್ಲಿ ಕೂಡ ಕಟ್ಟಿ ನೀವು ಬಾಕ್ಸಲ್ಲಿ ಇಡ್ಬೋದು, ತೊಂದರೆ ಏನಿಲ್ಲ. ಆದರೆ ನಾನು ಡೈರೆಕ್ಟಾಗಿ ಬಾಕ್ಸಿಗೆ ಹಾಕ್ಕೊಂಡಿದ್ದೀನಿ. ನನಗೆ ಇದೇ ರೀತಿ ನಾನು ಮಾಡೋದು, ಹಾಗಾಗಿ ಈ ರೀತಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಏನು ಅನಿಸ್ತೋ ನಂಗೆ ಗೊತ್ತಿಲ್ಲ. ಈ ವಿಡಿಯೋ ನೋಡಿ ಏನು ಅನಿಸಿದೆ ಅದನ್ನು ಖಂಡಿತ ತಿಳಿಸಿ. ಏನಾದರೂ ಸ್ವಲ್ಪ ನಾನು ಜಾಸ್ತಿ ಮಾಹಿತಿ ಕೊಟ್ಟಿದ್ದೀನಿ, ಮಾತಾಡಿದ್ದೀನಿ ಅನಿಸಿದರೆ ಖಂಡಿತ ಕ್ಷಮಿಸ್ಬಿಡಿ. ಯಾಕಂದರೆ ನಿಮಗೆ ಉಪಯೋಗ ಬರುವಂಥ ಮಾತೇ ನಾನು ಆಡಿದ್ದೀನಿ ಸ್ನೇಹಿತರೆ. 1,000 ರೂಪಾಯಿ ಮೆಣಸಿನ್ಕಾಯಿ ತೊಗೊಂಡಿದ್ದು 1 ವರ್ಷದವರೆಗೂ ಯಾವುದೇ ರೀತಿ ಮೆಣಸಿನ ಪುಡಿಯ ಚಿಂತೆ ಇಲ್ಲ. ಹಾಗೆ ಕೈಯಲ್ಲಿ ಪ್ರೆಸ್ ಮಾಡಿ ಅಂತ ನಾನು ಹೇಳಿದೆ. ನಿಮಗೆ ಆ ಅಭ್ಯಾಸ ಇಲ್ಲ ಅಂದರೆ ಖಂಡಿತ ನೀವು ಗ್ಲೌಸ್ ಹಾಕ್ಕೊಂಡೆ ಈ ರೀತಿಯೆಲ್ಲ ಮಾಡ್ಕೊಳ್ಳಿ, ತೊಂದರೆ ಏನಿಲ್ಲ. ಆದರೆ ಖಾರ, ಉಪ್ಪು, ಹುಳಿ ಎಲ್ಲವೂ ತಾಗಬೇಕು ಕೈಗೆ, ಅದು ಒಳ್ಳೆಯದು. ನನ್ನ ಪ್ರಕಾರ ನಾನು ಹೇಳ್ತಾ ಇದ್ದೀನಿ. ಹಾಗಾಗಿ ಕೈಯಲ್ಲೇ ಮಾಡಿ, ಏನು ಉರಿ ಆಗೋದಿಲ್ಲ. ಒಂದಿಷ್ಟು ಪಾತ್ರೆಗಿದ್ರೆ ಏನಾದರೂ ತೊಳೆದ್ಬಿಟ್ರೆ ಖಾರ ಪುಡಿ ಎಲ್ಲ ಈ ಥರ ಮಾಡಿಟ್ಟು ನಂತರ ಎಲ್ಲ ಆ ಖಾರ ಹೋಗಿಬಿಡುತ್ತೆ ಕೈದು. ನಂತರ ಸ್ನಾನ ಮಾಡ್ಕೊಳ್ಳಿ, ಯಾಕಂದರೆ ಬಟ್ಟೆಗೆಲ್ಲ ಅದು ಜಲಿಸಿದಾಗ ಹರಡಿರುತ್ತಲ್ಲ, ಸ್ನಾನ ಮಾಡ್ಕೊಳ್ಳಿ. ಕೈಗೆ ಸ್ವಲ್ಪ ಕೊಬ್ಬರಿ ಎಣ್ಣೆ ಸವರ್ಕೊಂಡ್ರೆ ಆಯಿತು. ಈ ರೀತಿಯಾಗಿ ಪ್ರೆಸ್ ಮಾಡಿ ಎಲ್ಲ ಆಯಿತು. ಈಗ ವರ್ಷಕ್ಕೆ
ಸಾಕಾಗುವಷ್ಟು ಖಾರ ಪುಡಿ ಮಾಡಿಟ್ಟಿಟ್ಕೊಂಡಿದ್ದೀನಿ ಈ ರೀತಿ. ಹಾಗೆ ಇದು ಇಷ್ಟು ಆದಮೇಲೆ ಇದು ಒಂದು ತರಿ ಬಂದಿದ್ದು ಜಲಸಿದ್ದು ಇದನ್ನೂ ಕೂಡ ವೇಸ್ಟ್ ಮಾಡೋದಿಲ್ಲ. ಯಾಕಂದರೆ ಇದು ಚಿಲ್ಲಿ ಫ್ಲೇಕ್ಸ್ ಥರ ಉಪಯೋಗಿಸ್ತೀನಿ. ಅಂದರೆ ಏನಕ್ಕಾದರೂ ಮಾವಿನಕಾಯಿ ಉಪ್ಪಿನಕಾಯಿ ಮಾಡಬೇಕಾದ್ರೆ, ಇಲ್ಲ ಯಾವುದಕ್ಕಾದ್ರೂ ಒಂದು ಪರೋಟ ಮಾಡಬೇಕಾದ್ರೆ ಅಂಥದಕ್ಕೆಲ್ಲ ನಾನು ಇದನ್ನು ಬಳಸ್ತೀನಿ. ಹಾಗಾಗಿ ಇದು ಕೂಡ ಒಂದು ಬಾಕ್ಸ್ ಅಷ್ಟು ಬಂತು. ಇದನ್ನು ಕೂಡ ಈ ರೀತಿಯಾಗಿ ಒಂದು ಪ್ಲಾಸ್ಟಿಕ್ ಡಬ್ಬಿಗೆ ಹಾಕಿ ಎತ್ತಿಟ್ಕೊಳ್ತಿದ್ದೀನಿ. ಯಾಕಂದರೆ ಇದನ್ನು ಭಾಳ ದಿನ ನಾನು ಇಡೋದಿಲ್ಲ. ಯಾಕಂದರೆ ಸ್ವಲ್ಪ ಉಪ್ಪಿನಕಾಯಿ ಮಾಡೋದಿದೆ, ಆ ಉಪ್ಪಿನಕಾಯಿಗೆ ಬಳಸೋಣ ಅಂತ ಹೇಳಿ ಈ ಡಬ್ಬಿಗೆ ಎತ್ತಿಟ್ಕೊಳ್ತಾ ಇದ್ದೀನಿ. ಮೆಣಸಿನ ಒಂದು ಕಾಯಿಯ ಪುಡಿ ಮಾಡಿದ್ದು ನಿಮಗೆ ಈ ಒಂದು ಇಷ್ಟ ಆಯಿತು ಈ ವಿಡಿಯೋ ಅನ್ನೋದಾದರೆ, ಖಂಡಿತ ಯಾರಿಗಾದರೂ ಉಪಯೋಗ ಆಗುತ್ತೆ ಅನ್ನೋದಾದರೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಬರ್ತೀನಿ. ಅಲ್ಲಿವರೆಗೂ ನಮಸ್ತೆ.